ಹಾಯ್ ಇದೇನಪ್ಪ ಮಾಲಲ್ಲಿ ಇದು ಮಾಡ್ತಾ ಇದ್ದಾರೆ, ಏನು ವಿಷಯ ಅಂತ ಕೇಳ್ಬೋದು. ಹೌದು, ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತ ಹೇಳಿ. ಅಚ್ಚುಪಕ್ಕ ಗೋಡೆ ಚಾನಲ್ ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸೊ ನಿಮಗೆ ಇಷ್ಟ ಆದರೆ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವತ್ತು ನಾವು ಹೊರಟಿರೋದು ಮಾಲಿಗೆ ಹೋಗಿ ಎಂಟಲ್ಲಿ ಪಿಂಪ್ರಿ ಅಂತ ಒಂದು ಸಿಟಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ ನಾನಿರೋದು ಪೂರ್ಣ ಪಿಂಪ್ರಿಯಲ್ಲಿ. ಸೊ ಒಂದು ಯಾವ ರೀತಿಯಾದ ಐಟಮ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಅಥವಾ ಸೊ ನಾನು ಏನೇನು ನೋಡಿದೆ, ಸೊ ಅದ್ರದ್ದು ರೇಟು ಪ್ರೈಸ್ ಇರ್ಬೋದು, ಹಾಗೆ ಡ್ರೆಸ್ ಕ್ವಾಲಿಟಿ ಮೆಟೀರಿಯಲ್ ಕ್ವಾಲಿಟಿ ಇರ್ಬೋದು, ಯಾವ ಥರ ಇರುತ್ತೆ, ಸೊ ಇಲ್ಲಿ ಸಿಟಿಯ ಅಲ್ಲಿ ಏನೇನು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ಅಂತ ಹೇಳಿ ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಮ್ಯಾಕ್ಸ್ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಮ್ಯಾಕ್ಸ್ ಗೊತ್ತಿದೆ, ಸೊ ಟ್ರೆಂಡ್ಸ್ ಗೊತ್ತಿರುತ್ತೆ ಅಲ್ವಾ, ಹಾಗೆಯೇ ಗೇಮ್ಸ್ಗಳು ಗೊತ್ತಿರುತ್ತೆ. ಹಾಗೆ ನಿಮಗೆ ಏನೇನು ಐಟಮ್ಸ್ಗಳು, ಆ್ಯಕ್ಸಸರೀಸ್ ಇರ್ಬೋದು, ಹಾಗೆ ಡ್ರೆಸ್ಸಸ್ ಇರ್ಬೋದು, ಹಾಗೆ ಸ್ಲಿಪ್ಪರ್ಸ್ ಇರ್ಬೋದು, ಎಷ್ಟೊಂದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಮ್ಮ ಪುಣೆಯಲ್ಲಿ ಅಂತ ಹೇಳಿ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ಸೊ ನಾನು ಯಾವ ಡ್ರೆಸ್ನ ತಗೊಂಡೆ, ಸೊ ನಾನು ಏನನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಬಿಕಾಸ್ ಬ್ಲಾಗ್ ಬಂದುಬಿಟ್ಟು ತುಂಬ ಲೆಂತಿ ಆಗಿರುತ್ತೆ. ಸೊ ನಿಮಗೆ ಇವತ್ತು ಬಂದುಬಿಟ್ಟು ನಾನು ಇಲ್ಲಿಯ ಕಲೆಕ್ಷನ್ಗಳ ಬಗ್ಗೆ ತೋರಿಸ್ತೀನಿ. ನೋಡಿ, ನನಗೆ ಆದಷ್ಟು ಕ್ಯಾಪ್ಚರ್ಗಳನ್ನ ಮಾಡ್ಕೊಂಡಿದ್ದೀನಿ ವಿಡಿಯೋಗಳು. ಸೊ ಇಲ್ಲಿ ಕಲೆಕ್ಷನ್ಗಳು ಏನಿರುತ್ತೆ, ಸೊ ಇಲ್ಲಿ ಮಾಲ್ಗಳಲ್ಲಿ ಸೊ ಏನೇನು ನೀವು ಇವಾಗ ಐಟಮ್ಸ್ಗಳನ್ನ ನೋಡ್ಬೋದು, ಎಲ್ಲ ಮಾಲಲ್ಲೂ ಆಲ್ಮೋಸ್ಟು ಮಕ್ಕಳಿಗೆ ಗೇಮ್ಸ್ ಇರುತ್ತೆ. ಹಾಗೆ ಡ್ರೆಸ್ಗಳು ನೋಡಿ, ಎಷ್ಟು ವೆರೈಟಿ ಆಫ್ ಡ್ರೆಸ್ಗಳಿದೆ. ಸೊ ಹಾಗೆಯೇ ಇದ್ರ ಪ್ರೈಸ್ಗಳು ಕೂಡ ಬಂದುಬಿಟ್ಟು ಅರೌಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ಮಾಲ್ಗಳಲ್ಲೂ ಪ್ರೈಸ್ ಅರೌಂಡ್ ಒಂದು 800, 900, 1000 ಮೇಲೆ ಇರುತ್ತೆ. ಸೊ ಇಲ್ಲಿ ಪ್ರೈಸ್ ಬಂದುಬಿಟ್ಟು ಸೊ ನಾನು ವೆರಿ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ, ಯಾಕಂದರೆ ತುಂಬ ಲೆಂತಿ ಇತ್ತು ವಿಡಿಯೋ. ಸೊ ಹಾಗಾಗಿ ನಾನು ಪ್ರೈಸ್ ಬೇಕಾದ್ರೆ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ತೊಗೊಂಡಿದ್ದೆ ಅಂತ ಹೇಳಿ. ಸೊ ನೋಡಿ, ಬ್ಲ್ಯಾಕು ಮತ್ತು ರೆಡ್ ಶರ್ಟ್ ಎಲ್ಲ ಕಾಣಿಸ್ತಲ್ವ, ಬ್ಲ್ಯಾಕು ಮತ್ತು ವೈಟ್ ಶರ್ಟಿನ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ಒಂದು 700, 800 ರುಪೀಸ್. ಹಾಗೆಯೇ ನಿಮಗೆ ಇಲ್ಲಿ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಗಳಿದೆ ನೋಡಿ, ಬಾಯ್ಸಿಗಿರ್ಬೋದು, ಗರ್ಲ್ಸಿಗಿರ್ಬೋದು, ಹಾಗೆ ತುಂಬ ಮಕ್ಕಳಿಗಿರ್ಬೋದು. ಮಕ್ಕಳು ಕಲೆಕ್ಷನ್ ಅಂತೂ ವೆರಿ ಆಸಮ್ ಆಗಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ನಿಮಗೆ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ಸ್ಗಳಲ್ಲಿ ಕೂಡ ಇರುತ್ತೆ, ಕ್ವಾಲಿಟಿಗೆ ಹೋಲಿಸ್ಕೊಂಡ್ರೆ. ಸೊ ಇಲ್ಲಿ ಮ್ಯಾಲಲ್ಲಿ ನನಗೆ ಗೊತ್ತಿರೋ ಹಾಗೆ ನಂದು ಪ್ರಾಪರ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ಇರ್ಬೋದು, ಅಥವಾ ನಾನು ಬೆಂಗಳೂರು ಇರ್ಬೋದು, ತುಂಬ ಮಾಲ್ಗಳಲ್ಲಿ ಚೆಕ್ ಮಾಡಿದಾಗ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ವೈಸ್ ಹೋಯಿತು ಅಂತ ಹೇಳಿದರೆ, ಸೊ ಇಲ್ಲಿ ಪುಣೆಯಲ್ಲಿ ಆರ್ ಮಹಾರಾಷ್ಟ್ರದಲ್ಲಿ ಸೊ ಪ್ರೈಸು ಡ್ರೆಸ್ಸಸ್ಸಿಗಿರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು ಸ್ವಲ್ಪ ಕಡಿಮೆನೇ ಇರುತ್ತೆ, ಒಂದು 20-30% ಅಷ್ಟು ಕಡಿಮೆನೇ ಇರುತ್ತೆ. ಸೊ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಓನ್ಲಿ ಕಲೆಕ್ಷನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಏನು ಪರ್ಚೇಸ್ ಮಾಡಿದೆ, ವಾಟ್ ಐ ಪರ್ಚೇಸ್ ಇನ್ ಮಾಲ್ ಆರ್ ಮಾರ್ಕೆಟ್ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಡ್ರೆಸ್ಸಸ್ಗಳು ನೋಡಿ ಎಷ್ಟು ಪ್ರಿಟಿಯಾಗಿದೆ. ಹಾಗೆಯೇ ನಿಮಗೆ ನೈಟ್ ವೇರ್ಗಳಿರ್ಬೋದು, ಅಥವಾ ಶೂಸ್ಗಳಿರ್ಬೋದು, ಅಥವಾ ನೈಟ್ ಟಾಪ್ಸ್ ಇರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ, ರೋಬೋಟಲ್ಲಿ ಸೊ ಕೂತ್ಕೊಂಡು ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಸೊ ಇದಕ್ಕೆಲ್ಲ ಕೂಡ ಅಷ್ಟೇ, ಅಲ್ಲಿ ಕಂಪ್ಲೀಟ್ ಒಂದು ಮಾಲ್ನ ರೌಂಡ್ ಹಾಕ್ಸಿದ್ರು ಅಂತ ಹೇಳಿದ್ರೆ 100 ರುಪೀಸು. ಸೊ ಒಂದು ಏನಿಲ್ಲ ಅಂತ ಹೇಳಿದ್ರು 10 to 15 ಮಿನಿಟ್ಸು ಆಟ ಆಡ್ಬೋದು ಮಕ್ಕಳು. ಹಾಗೆಯೇ ಸೊ ಇಲ್ಲಿ ಕೂಡ ವಾಚಸ್ಗಳು ಕೂಡ ಅಷ್ಟು ವೆರಿ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ 20-25% ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಯಾವ ವಾಚ್ ಅಂತ ಕೇಳ್ಬೋದು, ಎಲ್ಲ ವಾಚ್ಗಳಿಗೂ ಯಾವ ವಾಚ್ ಅಂತ ಕೇಳ್ಬೋದು, ಒಳ್ಳೆ ಕ್ವಾಲಿಟಿ ವಾಚಸ್ಗಳೇ, ಒಳ್ಳೊಳ್ಳೆ ಕಂಪನಿಯ ವಾಚಸ್ಗಳೇ ತುಂಬ ರೀಸನಬಲ್ ಪ್ರೈಸಸ್ ಸಿಗುತ್ತೆ. ಹಾಗೆ ಕಪಲ್ ವಾಚ್ಗಳಿರುತ್ತೆ. ಹಾಗೆಯೇ ನಿಮಗೆ ಮಹಾರಾಷ್ಟ್ರದ ಒಂದು ಫುಡ್ ಅಂತ ಹೇಳಿದ್ರೆ, ಇಲ್ಲಿ ಫೇಮಸ್ ಫುಡ್ನ ಪರಿಚಯ ಮಾಡಿಸೋಕ್ಕೆ ಬಂದಿದ್ದೀನಿ. ಸೊ ನಾನಿಲ್ಲಿ ಬಂದಿರೋದು ಒಂದು ಹೋಟೆಲ್ಗೆ. ಸೊ ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಆ್ಯಂಡ್ ವೆರಿ ರೀಸನಬಲ್ ಪ್ರೈಸ್ ಕೂಡ ಅಷ್ಟೇ ಇಲ್ಲಿ ಫುಡ್ಗೆ ಇರ್ಬೋದು. ಸೊ ಇಲ್ಲಿಯ ಫೇಮಸ್ ಫುಡ್ ಬಂದುಬಿಟ್ಟು ಸೊ ವಡಾಪಾವ್ ಇರ್ಬೋದು, ಪಾವ್ ಭಾಜಿ ಇರ್ಬೋದು, ಹಾಗೆಯೇ ನಿಮಗೆ ಫಲೂದಾ ಇರ್ಬೋದು, ಹಾಗೆಯೇ ಜ್ಯೂಸಸ್ ಇರ್ಬೋದು. ಸೊ ವೆರಿ ರೀಸನಬಲ್ ನೋಡಿ, ಪಾವ್ ಭಾಜಿ ಸೊ ತುಂಬ ಟೇಸ್ಟಿಯಾಗಿದೆ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಕೂಡ ಹಾಕಿರ್ತಾರೆ, ಚೀಸ್ ಹಾಕಿರ್ತಾರೆ. ವೆರಿ ರೀಸನಬಲ್ ಪ್ರೈಸಸ್ ಸಿಗುತ್ತೆ. ಹಾಗೆಯೇ ಉತ್ತಪ್ಪ ಕೂಡ ಅಷ್ಟೇ, ಸೊ ಇಲ್ಲಿಯ ಫೇಮಸ್ ಡಿಶ್ ಆಗಿರುತ್ತೆ. ಹಾಗೆಯೇ ನಿಮಗೆ ಇಲ್ಲಿ ಮತ್ತು ಸ್ಯಾಂಡ್ವಿಚ್ ಇರ್ಬೋದು. ಹಾಗೆಯೇ ನೀವು ಒಂದು ಸತಿ ಮಹಾರಾಷ್ಟ್ರ ಪುಣೆ ಸೈಡ್ ಬಂದರೆ, ಬಾಂಬೆಗೆ ಬಂದರೆ, ಸೊ ಈ ವಡಾಪಾವನ್ನು ಒಂದು ಸತಿ ಟ್ರೈ ಮಾಡಿ. ಹಾಗೆಯೇ ಪಾವ್ ಭಾಜಿನ ಟ್ರೈ ಮಾಡಿ. ಸೊ ಇಲ್ಲಿಯ ಫೇಮಸ್ ತಿಂಡಿ ಆಗಿರುತ್ತೆ, ಹಾಗೆಯೇ ಹೆಲ್ದಿ ಕೂಡ ಹೌದು. ಹಾಗೆಯೇ ನಿಮಗೆ ಇದರಲ್ಲಿ ಒಂದಷ್ಟು ತರಕಾರಿಗಳು, ಈರುಳ್ಳಿಗಳನ್ನ ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಎಸ್ಪೆಷಲಿ ಈ ಹೋಟೆಲ್ ನೇಮ್ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ.
ಸೊ ಅದು ತುಂಬ ಬ್ಯೂಟಿಫುಲ್ ಆದ. ಹಾಗೆ ನಾನು ಮಾಲ್ ತೋರಿಸಿನಲ್ವ ಪಿಂಪ್ರಿ, ಹಾಗೆಯೇ ಆ ಮಾಲ್ ಹೋಗೋ ರೋಡಲ್ಲಿ ಇರುವಂಥ ಹೋಟೆಲ್ ಇದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿಯಾಗಿರೋದೆ. ಒಂದ್ಸತಿ ಟ್ರೈ ಮಾಡಿ, ಹಾಗೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಜ್ಯೂಸ್ ಕೂಡ ಅಷ್ಟೇ, ಫ್ರೆಶ್ ಜ್ಯೂಸ್ ಇದು, ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು, ಅವನು ಎಂಜಾಯ್ ಮಾಡಿಕೊಂಡು ಕುಡ್ದ. ಸೊ ಇದಾದ್ರ ಮೇಲೆ ನಾವು ಹೋಗಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಬಿಗ್ ಸಿಟಿ ಅಂತಲೇ ಹೇಳ್ಬೋದು, ಹಾಗೆ ಬಿಗ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ 7ಗೆ ಸ್ಟಾರ್ಟ್ ಆಯಿತು ಮಾರ್ಕೆಟ್ ಅಂತ ಹೇಳಿದ್ರೆ ನೈಟ್ 11 o'clock ತನಕ ಈ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಅದುವೇ ನಮ್ಮ ಒಂದು ಪುಣೆ ಮೋಶಿ ಸಿಟಿ ಹತ್ತಿರ ಇರುವಂತಹ ಪಿಂಪ್ರಿ ಅಂತ ಒಂದು ಮಾರ್ಕೆಟ್ ಆಗಿರುತ್ತೆ. ಇಲ್ಲಿ ಎಲ್ಲ ರೀತಿಯ ಐಟಮ್ಸ್ಗಳು ಸಿಗುತ್ತೆ, ಹಾಗೆ ನಿಮಗೆ ರೀಸನಬಲ್ ಪ್ರೈಸಲ್ಲಿ. ಸೊ ನೀವು ನೋಡ್ಬೋದು, ಏನಪ್ಪ ಹೊರಗಡೆ ಇಟ್ಕೊಂಡೆಲ್ಲ ಐಟಮ್ಸ್ಗಳನ್ನ ಮಾರ್ತಾ ಇದ್ದಾರೆ. ಸೊ ಇದು ನಾವು ವರ್ತ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಅಂದರೆ 100%. ಸೊ ನಿಮಗೆ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗೋದು ಕರ್ನಾಟಕಕ್ಕೆ ಎಲ್ಲ ಕಡೆ. ನೋಡಿ, ನಾನು ಈ ಶರ್ಟ್ ತೋರಿಸ್ತಾ ಇದ್ದೀನಲ್ಲ, ಇದ್ರ ಪ್ರೈಸ್ ಬಂದು ಜಸ್ಟ್ 100 rupees. ಸೊ ಇಲ್ಲಿ ಕುರ್ತಿ ಟಾಪ್ಗಳ ಪ್ರೈಸ್, ಲೆಗ್ಗಿನ್ ಪ್ಯಾಂಟ್ನ ಪ್ರೈಸ್ ಬಂದ್ಬಿಟ್ಟು ಜಸ್ಟ್, ಇದು ಕಾಟನ್, ಪ್ಯೂರ್ ಕಾಟನ್ ಆ್ಯಂಡ್ ಕಂಪನಿಯ ಲೆಗ್ಗಿನು 150 rupees. ಈ ಕುರ್ತಿಯ ಪ್ರೈಸ್ ಬಂದುಬಿಟ್ಟು, ಇದು XXL ಆಗಿದ್ದರಿಂದ 200 rupees ಆಗಿರುತ್ತೆ. ಸೊ 180 rupees ಮಾಡಿಕೊಂಡ್ರು. ಸೊ ನಾನು ಯಾವ್ಯಾವ ತೊಗೊಂಡೆ ಡ್ರೆಸ್ಸಸ್ಗಳಂತ ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ನೋಡಿ ಎಷ್ಟು ಕ್ಯೂಟಾಗಿದೆ, ಹಾಗೆ ನಿಮಗೆ ಯಾವ ರೀತಿಯ ಕಲರ್ಸಲ್ಲಿ ಬೇಕು ಎಲ್ಲ ರೀತಿಯ ಕಲರ್ಗಳು ಅವೈಲೇಬಲ್ ಆಗಿರುತ್ತೆ. ಹಾಗೆ ರೀಸನಬಲ್ ಪ್ರೈಸ್ ಆಗಿರುತ್ತೆ, ಹಾಗೆ ಪ್ಯೂರ್ ಕಾಟನ್ ಬಟ್ಟೆ ಆಗಿರುತ್ತೆ. ಹಾಗೆ ನಿಮಗೆ ಯಾವ ಕ್ಲಾತಲ್ಲಿ ಬಟ್ಟೆಗಳು ಬೇಕು ಆ ಕ್ಲಾತಲ್ಲಿ ಎಲ್ಲ ಬಟ್ಟೆಗಳು ಸಿಗುತ್ತೆ. ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದ ಕಲರ್ ಹೋಗೋದಿಲ್ಲ. ಸೊ ಇದೇ ಬಟ್ಟೆಗಳನ್ನ ನಾವು ಇನ್ ಕೇಸ್ ಮಾಲಲ್ಲಿ ತಗೋತೀವಿ ಅಂದರೆ 800, 1500, 1500, 2000 rupees ಇರುತ್ತೆ. ಇಲ್ಲ ಅಥವಾ ನಾವು ಬೇರೆ ಸಿಟಿಗಳಲ್ಲಿ ಅಥವಾ ಬೇರೆ ಶಾಪ್ಸ್ಗಳಲ್ಲಿ ತಗೋತೀವಿ ಅಂದರೆ ಕೂಡ ಸೊ ಇದು ಪ್ರೈಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ನಿಮಗೆ ಇದನ್ನ ವೀಡಿಯೋ ಮಾಡಿದ್ದೀನಿ. ಪಿಂಪ್ರಿ ಅಂತ ಸಿಟಿ, ಅಲ್ಲಿ ಹೋದ್ರಿ ಅಂತ ಹೇಳಿದ್ರೆ ವೆರಿ ರೀಸನಬಲ್ ಪ್ರೈಸಲ್ಲಿ ಎಲ್ಲರ ಹತ್ರನೂ ಒಂದೊಂದು ಪ್ರೈಸ್ ಇರುತ್ತೆ. ನೀವು ಬಾರ್ಗಿನ್ ಮಾಡಿದ್ರಿ ಅಂತ ಹೇಳಿದ್ರೆ 100% ನೀವು ಯಾವ ರೇಟಲ್ಲಿ ತೊಗೋಬೇಕು ಅಂದ್ಕೊಂಡಿದ್ರು ಆ ರೇಟಲ್ಲಿ ಆ ಬಟ್ಟೆ ಸಿಗುತ್ತೆ. ಓಕೆನಾ? ನೋಡಿ, ಕಲೆಕ್ಷನ್ಗಳು ತುಂಬ ಕ್ಯೂಟ್ ಆಗಿದೆ. ಸೊ ವೆರಿ ಕ್ಯೂಟ್ ಕಲೆಕ್ಷನ್ಸ್ಗಳು, ವೆರಿ ನೈಸ್. ಆ್ಯಂಡ್ ಕ್ಲಾತ್ ವೈಸ್ ಬಂತಂದರೆ ತುಂಬ ಚೆನ್ನಾಗಿರುತ್ತೆ ಕ್ಲಾತು. ಒಂದು ಸತಿ ನೀವು ವಿಸಿಟ್ ಮಾಡಿದ್ರೆ, ಇನ್ನೇನು ಸಮ್ಮರ್ ಬಂತಲ್ವ, ಸಮ್ಮರ್ ಟೈಮ್ ಬಂತು. ಸೊ ನೀವು ಎಲ್ಲರೂ ಟ್ರಿಪ್ ಇಟ್ರಿ ಅಂತ ಹೇಳಿದ್ರೆ ಆನ್ ದ ವೇ ಇಲ್ಲಿ ಹೋಗಬೇಕು, ಶಿರಡಿ ಹೋಗೋರಿರ್ಬೋದು, ಬಾಂಬೆ ಹೋಗೋರಿರ್ಬೋದು, ಅಥವಾ ಮಹಾಲಕ್ಷ್ಮಿ ಟೆಂಪಲ್ ನಿಯರ್ ಬೈ ಇರೋದು, ಅಥವಾ ತ್ರಿಲಿಂಗೇಶ್ವರ ಟೆಂಪಲ್ ಇರ್ಬೋದು. ತ್ರಿಲಿಂಗೇಶ್ವರ ನಿಮಗೆ ಗೊತ್ತಿರಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಾತ್ ವೈಸ್ ಇರ್ಬೋದು, ಎಲ್ಲದೂ ಕೂಡ ಕಲರ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನಾನು ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದೆ. ಸೊ ನನಗೆ ಬೇಕಾಗಿತ್ತು. ಹಾಗೆ ಲೆಗ್ಗಿನ್ ಕೂಡ ಪರ್ಚೇಸ್ ಮಾಡಿದೆ. ನನಗೆ ಬೇಕಾಗಿರೋ ಕಲರ್ಸ್ ಇರ್ಬೋದು, ನಾವು ಯಾವುದು ಟಾಪ್ ತೊಗೊತೀವಿ ಅದಕ್ಕೆ ಮ್ಯಾಚಿಂಗ್ ಆಗೋವಂಥ ಕಲರ್ ಸಿಕ್ಕಿಲ್ಲ ಅಂದರೂ ಕೂಡ ಅವರು ವಿತಿನ್ 5 or 10 minutes ಒಳಗೆ ನಿಮಗೆ ಅದನ್ನ ಕೊಡ್ತಾರೆ. ಹಾಗೆಯೇ ಸೊ ಇಲ್ಲೇ ಒಂದು ಸ್ಪೆಷಲ್ ಐಸ್ ಕ್ರೀಮ್ನ ಕೂಡ ತಗೊಂಡೆ. ಅದು ಹಾಗೆಯೇ ನನಗೆ ಒಂದಷ್ಟು ಮೊಬೈಲ್ ಆಕ್ಸೆಸರೀಸ್ಗಳು ಬೇಕಾಗಿತ್ತು. ಇದು ಕೂಡ ವೆರಿ ರೀಸನಬಲ್ ಪ್ರೈಸಲ್ಲಿ ಸಿಕ್ತು. ಟ್ರೈಪೋಡ್ ಇರ್ಬೋದು, ಲೈಟ್ ಇರ್ಬೋದು, ಹಾಗೆಯೇ ಸೆಲ್ಫಿ ಸ್ಟಿಕ್ ಇರ್ಬೋದು, ಇದೆಲ್ಲನೂ ಕೂಡ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಕ್ತು. ಇದು ವಿತಿನ್ 1000 ಒಳಗಡೆ ರುಪೀಸ್ ಸಿಕ್ತು. ಹಾಗೆ ನನಗೆ 1 year ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಸೊ ಅದು ಏನೇನು ತಗೊಂಡೆ, ಸೊ ಎಷ್ಟು ಪ್ರೈಸ್ ಅದಕ್ಕೆ, ಸೊ ಎಷ್ಟು ವರ್ಷ ಗ್ಯಾರಂಟಿ ಇದೆ ಅಂತ ಹೇಳಿ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನಾನು ವಾಚಸ್ ಅಂತ ಹೇಳಿದ್ನಲ್ಲ, ವಾಚಸ್ ಕೂಡ ತೊಗೊಂಡಿದ್ದೀನಿ. ಯಾವ ವಾಚು ಎಷ್ಟು ಕಾಸ್ಟಿಂದು, ಯಾವ ಥರ ವಾಚ್ ತೊಗೊಂಡೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್. ಸೊ ಇದು ಕೂಡ ಅವರು ಹೋಮ್ ಮೇಡ್ ಮಾಡೋದ್ರಿಂದ ಈ ಎಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವೀಟ್ ಇರ್ಬೋದು, ಅಥವಾ ಒಂಥರ ಸಖತ್ ಚೆನ್ನಾಗಿತ್ತು ಟೇಸ್ಟು. ತಗೊಂಡ್ವಿ. ಇದು ಅವರು ಹೇಗಂತ ಹೇಳಿದ್ರೆ, ನಿಮಗೆ ಗೊತ್ತಿದೆಯಾ, ಐಸ್ ಕ್ರೀಮ್ನ ವೆಯ್ಟ್ ಮಾಡಿ ಕೊಡ್ತಾರೆ, ಅಂದರೆ ತೂಕ ಮಾಡಿ ಕೊಡ್ತಾರೆ ನೋಡಿ, ಇಲ್ಲಿ ಸ್ಕೇಲಿದೆ. ಹಾಗೆಯೇ ಬಾದಾಮ್ ಶೇಕ್ ಅಂತೂ ಕೊಟ್ಟಿದ್ರು, ಅದಂತೂ ಅಟ್ಟಿಮೆಟ್ಟಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ದಿನ. ಸೊ ಫಸ್ಟ್ ನಾವು ಐಸ್ ಕ್ರೀಮ್ ತಿಂದ್ವಿ, ಬಾದಾಮ್ ಶೇಕ್ ಕುಡಿದ್ವಿ, ಅದಾದ್ರ ಮೇಲೆ ಮನೆಗೆ ಹೊರಟ್ವಿ. ಸೊ ಇಲ್ಲಿಂದ ನಮ್ಮ ಮನೆ ಬಂದುಬಿಟ್ಟು 8 to 10 kilometers ಆಗುತ್ತೆ. ಸೊ ನೈಟ್ 11 o'clock ಆಗಿತ್ತು. ಸೊ ಇದಾಗಿತ್ತು ನಮ್ಮ ದಿನ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್